ಗ್ಯಾರಂಟಿಗಳ ಮೂಲಕ ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅಧ್ಯಕ್ಷ ಬಸವರಾಜ್ ಕುಮಟಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರನ್ನು ಮೇ 7ರಂದು ನಡೆಯಲಿರುವ ಚುನಾವಣೆಯಲ್ಲಿ ಮತ ನೀಡುವ ಮೂಲಕ ಬೆಂಬಲಿಸಬೇಕು ಎಂದು ಅಥಣಿ ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಬಸವರಾಜ್ ಕುಮಟಿ ಮನವಿ ಮಾಡಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದಗಾವ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ 10 ವರ್ಷ ಆಡಳಿತ ಮಾಡಿದ ಬಿಜೆಪಿ ನೀರಾವರಿ, ಕೃಷಿ, ಕೈಗಾರಿಕೆ ಸೇರಿದಂತೆ ಯಾವ ಕ್ಷೇತ್ರದಲ್ಲಿಯೂ ಅಭಿವೃದ್ಧಿ ಮಾಡಿಲ್ಲ. ಇದರ ಪರಿಣಾಮ ಕೃಷಿ ಕ್ಷೇತ್ರಕ್ಕೆ ಹಿನ್ನಡೆಯಾಗಿದೆ ಮತ್ತು ನಿರುದ್ಯೋಗದ ಪ್ರಮಾಣ ಉಲ್ಬಣಿಸಿದೆ ಎಂದು ದೂರಿದ ಅವರು, ಜಾತಿಯ ವಿಷಬೀಜ ಬಿತ್ತಿ ಬಿಜೆಪಿ ಲಾಭ ಮಾಡಿಕೊಳ್ಳುತ್ತಿದ್ದು ಈ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕೆಂದು ಮನವಿ ಮಾಡಿದರು. ಈ ಭಾಗದ ರೈತರ ಮಹತ್ವದ ನೀರಾವರಿ ಯೋಜನೆಯಾದ ಆಲಮಟ್ಟಿ ಜಲಾಶಯದ ಎತ್ತರವನ್ನ 524.6 ಎತ್ತರಿಸಿ ನೀರಾವರಿಗೆ ಆದ್ಯತೆ ನೀಡಬೇಕಿತ್ತು. ಆದರೆ ಆಲಮಟ್ಟಿ ವ್ಯಾಪ್ತಿಯ 3 ಸಂಸದರು ಕಳೆದ 10 ವರ್ಷಗಳ ಅವಧಿಯಲ್ಲಿ ಒಂದು ಬಾರಿಯೂ ಅಧಿವೇಶನದಲ್ಲಿ ಚರ್ಚಿಸಲೇ ಇಲ್ಲ. ಇದರಿಂದ ಬೇಸಿಗೆ ಅವಧಿಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿನ ಕೊರತೆ ಉಂಟಾಗಿ ಕುಡಿಯುವ ನೀರಿಗೆ ಮತ್ತು ಕೃಷಿಗೆ ನೀರಿನ ಅಭಾವ ಉಂಟಾಗುತ್ತಿದೆ ಎಂದ ಅವರು, ಈ ಬಾರಿ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಲ್ಲಿ ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಕೇಂದ್ರದ ಮೋದಿ ಸರ್ಕಾರ ಕೃಷಿಗೆ ಯಾವುದೇ ಅನುಕೂಲ ಮಾಡಿಕೊಟ್ಟಿಲ್ಲ. ಅಲ್ಲದೆ ರಸಗೊಬ್ಬರಗಳ ದರಗಳನ್ನು ಕೂಡ ಹೆಚ್ಚಿಸಿದ್ದಾರೆ. ಹೀಗಾಗಿ ಕೃಷಿ ಸಂಕಷ್ಟಕ್ಕೀಡಾಗಿದೆ. ಆದರೂ ರೈತರ ಆದಾಯ ದ್ವಿಗುಣಗೊಳಿಸುತ್ತೇವೆ ಎಂದು ಕಳೆದ 10 ವರ್ಷಗಳಿಂದ ಹೇಳುತ್ತಲೇ ಬಂದಿದ್ದಾರೆ ಎಂದ ಅವರು, ಬಿಜೆಪಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಅಭಿವೃದ್ಧಿಗೊಳಿಸಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಸಾಮಾನ್ಯ ಜನರಿಂದ ನೂರಾರು ಕೋಟಿ ಹಣವನ್ನು ಟೋಲ್ ಮಾಡುವ ಮೂಲಕ ದರೋಡಿ ಮಾಡುತ್ತಿದ್ದಾರೆ ಎಂದು ದೂರಿದರು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ವಿದ್ಯಾವಂತ ಯುವತಿಯಾಗಿದ್ದು ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇಂತಹ ಅಭ್ಯರ್ಥಿಗೆ ಮತ ನೀಡಬೇಕೆಂದು ಮನವಿ ಮಾಡಿದರು. ಬಿಜೆಪಿಯವರು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಭರವಸೆಗಳನ್ನ ಈಡೇರಿಸಿಲ್ಲ. ಈ ಸಂಬಂಧ ಬಿಜೆಪಿಯ ಅನೇಕ ಸಂಸದರು, ಮುಖಂಡರು ಕೂಡ ವಿರೋಧಿಸುತ್ತಿದ್ದಾರೆ. ಆದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದ ಅವರು, ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನು ಚುನಾವಣೆ ಪೂರ್ವದಲ್ಲಿ ಘೋಷಿಸಿತ್ತು. ನಂತರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿಯೇ ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿತ್ತು. ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಶಾಂತಿನಾಥ ನಂದೇಶ್ವರ, ಕಾಂಗ್ರೆಸ್ ಮುಖಂಡರಾದ ನಾನಾ ಸಾಹೇಬ್ ಗಿರಿಗೌಡ, ಪುಷ್ಪಕಾ ಪಾಟೀಲ, ಸುಕುಮಾರ ಪಾಟೀಲ, ಭೂಪಾಲ ತೆರದಾಳ, ಪ್ರಕಾಶ್ ಸಕಲಕ್ಕನವರ ಮತ್ತು ಪುಟ್ಟು ಗುಮಟಿ, ಶ್ರೀಶೈಲ ಕಾಂಬ್ಳೆ, ಸಿದ್ದಣ್ಣ ಈಚಾರಿ, ಸದಾಶಿವ ಈಚಾರಿ, ಮಾಂತೇಶ್ ಗುಮಟಿ, ಶ್ರೀಧರ ಈಚಾರಿ, ಅಜಿತಾ ನಾವಿ, ಅಪ್ಪ ಸಾಹೇಬ್ ಬಿದ್ರಿ ಹಾಗೂ ಪಾರೀಸ್ ಕರ್ಣಿ, ಬಸೂಮಾಳಿ, ಮೀರು ಸಾಬಾ ಕುರುಬು, ಚಂದ್ರಪ್ಪ ತೆರದಾಳ, ಧರಪ್ಪ ಮಾದರ, ರಾಜು ಮಾಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಪಾಸ್ಟ್, ಚಿಕ್ಕೋಡಿ. ಈಗ ನಮ್ಮ ಬಿಜೆಪಿ ಅವರು ತಾವೇ ಕೊಟ್ಟ ಭರವಸೆಗಳನ್ನ, ವಚನಗಳನ್ನ ಒಂದು ಸಹಿತ ಅವರು ಈಡೇರಿಸಲಿಲ್ಲ. ಇದು ಎಷ್ಟು ಮಟ್ಟಿಗೆ ಅವರಲ್ಲಿ ಒಂದು ಮಾನಸಿಕ ಒಂದು ತೊಂದರೆ, ಈ ಜನರ ಬದಲಿದ್ದದ ಒಂದು ಸಾರ್ವಜನಿಕ ಬದಲ ಅವ್ರಿಗೆ ಅಷ್ಟ ಕಾಣಲಿಲ್ಲ. ಅಂದ್ರೆ ಕೆಲವು ಜನರ ಉದ್ಯಮಿಗಳ ಪರವಾಗಿ ಅವರು ಕೆಲಸ ಮಾಡ್ತಾರ, ಅವರಿಗೆ ಅನುಕೂಲ ಮಾಡಿಕೊಡ್ತಾರ. ನಮ್ಮ ಹಿಂದಿನ ಒಂದು 2 ವರ್ಷ, ಸುಮಾರಾಗಿ 2 ವರ್ಷದಿಂದ ಅವ್ರದೇ ಪಕ್ಷದವರು ವರುಣ ಗಾಂಧಿ ಅವರು ಮಾತಾಡ್ರ ಪಾರ್ಲಿಮೆಂಟ್ದಾಗ, ನೀವು ಕೆಲವೇ ಜನ ಉದ್ಯಮಿಗಳಿಗೆ ಅನುಕೂಲ ಮಾಡಿಕೊಟ್ರಿ, ಸಾಕಷ್ಟು ಅವರಿಗೆ ಸಾಲ ಮನ್ನಾ ಮಾಡ್ರಿ. ಆದರೆ ರೈತರಿಗಾಗಿ, ಬಡವರಿಗಾಗಿ, ಕೆಳವರ್ಗದ ಮಧ್ಯಮ ವರ್ಗದವರಿಗೆ ನಿಮ್ಮ ಯೋಜನೆಗಳು ಏನು ಅಂತ ಅವ್ರಿಗೆ ಕೇಳ್ರಿ. ಅದು ಕೇಳಿದಕ್ಕೆ ಅದರದ ಏನೋ ಉತ್ತರನ ಇಲ್ಲ. ಅದಕ್ಕಾಗಿ ಬರುವ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ರೈತರ ಪರವಾಗಿ, ದಲಿತರ ಪರವಾಗಿ, ಬಡವರ ಪರವಾಗಿ ಸಾಕಷ್ಟು ಒಂದು ಕಾಳಜಿ ಹೊಂದಿರೋದ್ರಿಂದ ಎಲ್ಲ ಒಂದು ಕ್ಷೇತ್ರದ ಇನ್ನು ಉಳಿದ ಎಲ್ಲ ದೇಶದ ಎಲ್ಲ ಕಡೆ ಕಾಂಗ್ರೆಸ್ ಬೆಂಬಲಿಸಿ ಕಾಂಗ್ರೆಸ್ವನ್ನ ಅಧಿಕಾರಕ್ಕೆ ತಂದದ. ಆದರೆ ಎಲ್ಲ ವರ್ಗದ ಜನರಿಗೆ
ಮತ್ತು ದೇಶದ ಅಭಿವೃದ್ಧಿಗೆ ಒಂದು ಅನುಕೂಲ ಆಗ್ತೈತೆ ಅಂತ ಈ ಮೂಲಕ ನಮ್ಮ ಎಲ್ಲ ಕಾಂಗ್ರೆಸ್ ಒಂದು ಅಭಿಮಾನಿಗಳಲ್ಲಿ, ರೈತ ಬಾಂಧವರಲ್ಲಿ, ಯುವಕರಲ್ಲಿ ಒಂದು ಮನವಿಯನ್ನ ಮಾಡ್ಕೋತೇನೆ. ಯುವಕರಿಗೆ ಸಾಕಷ್ಟು ಭರವಸೆಗಳನ್ನ ಹಿಂದಿನ ಬಿಜೆಪಿ ಸರ್ಕಾರದವರು ಕೊಟ್ಟಿದ್ರು, ಅದು ಒಂದೂ ಈಡೇರಲಿಲ್ಲ. ಯುವಕರಿಗಾಗಿ ಯೋಜನೆಗಳಿಲ್ಲ. ನಮ್ಮ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಈ ಕರ್ನಾಟಕದಲ್ಲಿ ಘೋಷಣೆ ಮಾಡಿದೆ. ಅದರ 5 ಗ್ಯಾರಂಟಿಗಳನ್ನ ಈಗಾಗಲೇ ಘೋಷಣೆ ಮಾಡಿ ಅದನ್ನ ಕಾರ್ಯರೂಪಕ್ಕೂ ತಂದಿದೆ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಚುನಾವಣೆ ಪೂರ್ವದಲ್ಲಿ. ಅವು 5 ಅನುಷ್ಠಾನಕ್ಕೆ ತಂದು ನುಡಿದಂತೆ ನಡೆದಂತ ಯಾವುದೇ ಸರ್ಕಾರ ಇದ್ರೆ ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ. ಇದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಅದಕ್ಕಾಗಿ ಇನ್ನು ಮುಂದೆ ನಮ್ಮ AICC ಅವರು ಕೆಲವೊಂದು ಇದನ್ನ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾರೆ. ಅದರಿಂದ ಹೆಣ್ಣು ಮಕ್ಕಳಿಗೆ, ಒಂದು ವಿದ್ಯಾವಂತ ಯುವಕರಿಗೆ ಮತ್ತು ರೈತರಿಗೆ ಕಂಪ್ಲೀಟ್ ರೈತರ ಸಾಲ ಮನ್ನಾ ಅಂತ ನಿನ್ನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಉಗಾರದಲ್ಲಿ ಘೋಷಣೆ ಮಾಡ ಕಂಪ್ಲೀಟ್ ಪೂರ್ಣ ಸಾಲ ಮನ್ನಾ ಮಾಡ್ತೀವಿ. ಅದಕ್ಕಾಗಿ ಈ ಮುಂದೆ ಬರುವ ಒಂದು ಚುನಾವಣೆಯಲ್ಲಿ ಈಗ ಸದ್ಯ ಬಂದಿದೆ. ಈಗ ನಮ್ಮ ಒಂದು ಭಾಗದಲ್ಲಿ 7ನೇ ತಾರೀಕು ಚುನಾವಣೆ ಇರೋದರಿಂದ, ಮತದಾನ ಇರೋದರಿಂದ ಈ ಉಳಿದ 14 ಕ್ಷೇತ್ರಗಳಲ್ಲಿ ಇದೇ ಮುಖಾಂತರ ಇಡೀ ದೇಶದಲ್ಲಿ ಕಾಂಗ್ರೆಸ್ವನ್ನ ಬೆಂಬಲಿಸಿ ಕಾಂಗ್ರೆಸ್ವನ್ನ ಕೇಂದ್ರದಲ್ಲಿ ಅಧಿಕಾರಕ್ಕೆ ತರಬೇಕಂತ ಈ ಮೂಲಕ ಎಲ್ಲ ನಮ್ಮ ದೇಶದ, ನಮ್ಮ ರಾಜ್ಯದ ಜನರಲ್ಲಿ ನನ್ನ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.